ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮೀನು ಫ್ರೈ ಮಾಡ್ತಾಯಿದ್ದೀನಿ. ಈ ಮೀನಿನ ಹೆಸರು ಲಾಲ್ಬೆ ಮೀನು. ಮೊದಲು ಮೀನಿಗೆ ಮಸಾಲೆ ರೆಡಿ ಮಾಡ್ತೀನಿ. ಬ್ಯಾಡಗಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಅರಿಶಿಣ, ಕಾಳುಮೆಣಸು, ಹುಳಿ, ಜೀರಿಗೆ ಮತ್ತು ಕೊತ್ತಂಬರಿ. ಇದಿಷ್ಟನ್ನು ನಾನೀಗ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಮೀನನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮೀನು ತುಂಬಾ ಫ್ರೆಶ್ ಆಗಿದೆ ಮತ್ತು ದೊಡ್ಡದಿದೆ. ಈಗ ಒಂದು ಬೌಲ್ಗೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ತಿದ್ದೀನಿ. ಮಸಾಲೆ ಸ್ವಲ್ಪ ದಪ್ಪನೇ ಇರಬೇಕು. ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಈಗ ಮೀನಿಗೆ ಮಸಾಲೆ ಹಾಕ್ತೀನಿ. ಮೀನಿಗೆ ಈ ರೀತಿ ಹೊರಗಡೆಯಿಂದ ಮಸಾಲೆ ಹಚ್ಚುವಾಗ ಕಟ್ಟು ಹಾಕ್ಕೊಳ್ತೀವಿ ನೋಡಿ. ಈ ರೀತಿ ಹಿಡ್ಕೊಂಡು ಮಸಾಲೆ ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ ಎಳೆಯುತ್ತೆ. ಈಗ ಇನ್ನೊಂದು ಸೈಡ್ ಕೂಡ ನನಗೆ ಮಸಾಲೆ ಹಚ್ತಾಯಿದ್ದೀನಿ. ಮಸಾಲೆ ಹಚ್ಚಿ ಆದ ನಂತರ ಅರ್ಧ ಗಂಟೆ ಆದರೂ ಇಡಬೇಕು. ಹಾಗಿಟ್ಟರೆ ಮಸಾಲೆ ಚೆನ್ನಾಗಿ ಎಳೆದು ಕೊಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಫ್ರೈ ಮಾಡ್ಕೊಳ್ಬೇಕು. ದೊಡ್ಡ ಮೀನಾಗಿರೋದ್ರಿಂದ ಲೋ ಫ್ಲೇಮಲ್ಲಿಟ್ಟು ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸಣ್ಣ ಉರಿಯಲ್ಲಿ ಇದು ಬೇಯಿಸ್ಕೊಳ್ಬೇಕು. ಈಗ ಒಂದು ಸೈಡ್ ಫ್ರೈ ಆದ ಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕುವ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ತಿದ್ದೀನಿ. ಈಗ ಎರಡೂ ಕಡೆ ಫ್ರೈ ಆಗಿದೆ. ಇದನ್ನೀಗ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತೀನಿ. ಈಗ ಲಾಲ್ಬೆ ಮೀನು ಫ್ರೈ ರೆಡಿಯಾಗಿದೆ. ಈ ಮೀನು ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.